ಇಷ್ಟು ದಿನ ಏನಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿದ್ದೆ, ಆದರೂ ಚಾಲೆಂಜಿಂಗ್ ಥರ ತೊಗೊಂಡು ಮಾಡೋಣ ಅಂತ ಹೇಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ಆಯಿತು ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿ, ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಅಡುಗೆ ಮಾಡೋದು ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು, ಸೊ ಹೊಸದಾಗಿ ಏನಾದರೂ ಚಾಲೆಂಜಿಂಗ್ ಥರ ತೊಗೊಂಡು ಮಾಡೋಣ ಅಂತ ಹೇಳಿ. ಪ್ರಸಾದ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ. ಯಾರು ನಗರನ್ನು ವೇಸ್ಟ್ ಮಾಡದೆ ಶ್ರದ್ಧಾವಂತರಿಗೆ ಪ್ರಸಾದ ಅಂತ ಸ್ವೀಕರಿಸಿ ಮಾಡಬೇಡಿ. ನಮ್ಮ ಜಗದ್ಗುರು ಮಹಾಸನಿಯವರು ಇಂತಹ ಜೆಪಿ ನಗರ ಬಡಾವಣೆಯಲ್ಲಿ ಇಂತಹ ಸುಸಜ್ಜಿತವಾದಂತಹ ಸೋಮೇಶ್ವರ ಭವನವನ್ನು ನಿರ್ವಹಿಸಿದ್ದಾರೆ. ಅವರ ಕೃಪಾ ಕಾರುಣ್ಯ ನಮಗೆ ಮೇಲಿಂದ ಮೇಲೆ ಆಗ್ತಾ ಇರ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಕರೆಕ್ಟಾಗಿ ಬೀಳ ನಾಡಿನಾದ್ಯಂತ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡಿ ಗುಣಾಭಿಷೇಕವನ್ನು ಮಾಡಿ ಭಕ್ತರಿಗೆ ನೋಡಿ ಗೈಸ್, ಇದೆಲ್ಲ ತೊಗೊಂಡ್ವಿ ಲಿಂಗ ಎಲ್ಲ. 22 ಬನ್ನಿ. ಹಪ್ಪಳ ಗೊತ್ತಾ, ನಾನು ಇಷ್ಟೋ ತನಕ ಎಲ್ಲೋಗಿದ್ದೆ ಏನು ಅಂತ ಏನೂ ಹೇಳಲಿಲ್ಲ. ಯಾಕೆ ಅಂದರೆ ಅಲ್ಲೇನು ಸೌಂಡ್ ಕೇಳಿಸ್ತಾ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನೇನು ಹೇಳಲಿಲ್ಲ. ನಾವು ಆ್ಯಕ್ಚುಲಿ ಒಂದು ಲಿಂಗಾಯತ, ಇದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಹೋಗಿದ್ವಿ. ಅಲ್ಲಿ ಏನಂದರೆ ದೀಕ್ಷೆ ತೊಗೊಳ್ಳೋರು ಹೊಸದಾಗಿ ತೊಗೋಬೋದಾಗಿತ್ತು. ರಂಭಾಪುರಿ ಅಂದರೆ ರಂಭಾಪುರಿ ಸ್ವಾಮಿಗಳು ಬಂದಿದ್ದರು, ಅದಕ್ಕೋಸ್ಕರ ಹೋಗಿದ್ದೆ. ಸೊ ನನ್ನ ಮಗನಿಗೂ ಒಂದು ಲಿಂಗನ ಅಂದರೆ ರುದ್ರಾಕ್ಷಿಕಾಯಿನ ಕಟ್ಟಿಸಿದೆ. ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಹಾಯ್ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನನ್ನ ಮಗನ್ನ ರೊತ್ತೆ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಏನಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಅಂದರೆ, ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವೀಡಿಯೋ ನಾನು ನಮ್ಮ ರಿಲೇಟಿವ್ ಮ್ಯಾರೇಜಿಗೆ ಹೋಗಿದ್ದೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಬಿಕಾಸ್ ಯಾಕೆಂದರೆ ನಾನು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ನಮ್ಮ ಅಮ್ಮನ ಕಡೆ ಫಂಕ್ಷನಿಗೆ ನಾನು ಯಾವುದೂ ಹೋಗ್ತಾ ಇರಲಿಲ್ಲ. ಸೊ ನಮ್ಮ ಅಜ್ಜಿ ಕಡೆಯಿಂದ ಒಂದು ಇನ್ವೈಟ್ ಬಂದಿತ್ತು. ಸೊ ಅದಕ್ಕೆ ಅಂತ ಹೋಗಿದ್ದೆ. ಬಟ್ ನಮ್ಮಮ್ಮ ಎಲ್ಲ ಬಂದಿದ್ದರು, ಅಪ್ಪ ಬಂದಿರಲಿಲ್ಲ. ನಾನು ಈ ಥರ ಮದುವೆ ಆಗಿ ಬಂದ ಮೇಲಿಂದ ನಮ್ಮಮ್ಮನ ಫಂಕ್ಷನ್ ಯಾವುದೇ ಆದರೂ ಹೋಗ್ತಾಯಿಲ್ಲ. ಹಂಗಾಗಿ ನಮ್ಮಪ್ಪನ ಸ್ವಲ್ಪ ಇದಿದೆ. ಸೊ ನಮ್ಮಪ್ಪನ ಭಯದಿಂದ ನಮ್ಮಮ್ಮನೂ ನನ್ನ ಮಾತಾಡ್ಸಲ್ಲ. ಅಪ್ಪನ ಭಯೋದ್ಕಿಂತ ಅಮ್ಮಗೂ ಇಷ್ಟ ಇಲ್ಲ. ಸೊ ನಾನು ಹೇಗೆ ಮಾಡಿದೆ, ಓಡ್ ಬಂದು ಮದುವೆ ಆದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಇಷ್ಟ ಇಲ್ಲ. ನಮ್ಮ ಮನೆಯವ್ರು ಯಾರು ಈಗಲೂ ಕೂಡ ಮಾತಾಡ್ಸಲ್ಲ, ನೋಡಿದ್ರೂ ಕೂಡ ಮಾತಾಡ್ಸಲ್ಲ. ಹಾಗಾಗಿ ಸೊ ಅಲ್ಲಿ ಸ್ವಲ್ಪ ಬೇಜಾರಾಯಿತು. ಯಾರೂ ರಿಲೇಟಿವ್ಸ್ ಯಾರೂ ಮಾತಾಡಿಸ್ಲಿಲ್ಲ. ಯಾಕಪ್ಪ ಹೋದೆ ಅಂತ ಅನ್ನಿಸೋ ಥರ ಆಯಿತು. ಸೊ ಅಲ್ಲೇ ಡಿಸೈಡ್ ಆದೆ. ಸೊ ಅದು ಯಾರೋ ವೀಡಿಯೋ, ಮೇ ಬಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ನಮ್ಮ ಅಪ್ಪಗೆ ಹೇಳಿರೋದು, ಇಲ್ಲ ನಮ್ಮಪ್ಪನೇ ನೋಡಿರೋದು, ನನಗಂತೂ ಗೊತ್ತಿಲ್ಲ. ಸೊ ಅದರಿಂದ ಗೊತ್ತಾಗಿ ನಮ್ಮಮ್ಮಗೆ ಅಲ್ಲಿಂದ ಮದುವೆಯಿಂದ ಬಂದಮೇಲೆ ಅವ್ಳನ್ನ ಯಾಕೆ ಕರೆಸ್ದೆ, ಏನೋ ಮಾಡ್ತಾಯಿದ್ದೀರ ಎಲ್ಲ ನಿಮ್ಮಿಂದನೇ, ನೀವೇ ಮದುವೆ ಮಾಡಿರೋ ಥರ ಇದೆ, ಅದು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಬೈದ್ರಂತೆ. ಎಲ್ಲೂ ಹೋಗಬೇಡ, ನಿನ್ನಿಂದನೇ ಹಿಂಗೆ, ನೀನೇ ಇದು ಮಾಡಿರೋದು, ಹಂಗೆ ಹಿಂಗೆ ಅಂತೇನೋ ಬೈದ್ರಂತೆ. ನಮ್ಮಮ್ಮಗೆ ಅದು ಬೇಜಾರಾಗಿ, ಸೊ ಅದು ಯಾರು ನನ್ನ ಮದುವೆ ಕರೆದಿದ್ರಲ್ಲ ಅವ್ರ ಕಡೆಯಿಂದ ಕಾಲ್ ಬಂತು. ಯಾಕೆ ಈ ಥರ ಎಲ್ಲ ಅಂದರೆ ಫೋಟೋ ಎಲ್ಲ ಹಾಕಿದ್ದಂತೆ. ನಾನು ಯಾವ ಫೋಟೋನೂ ತೊಗೊಂಡಿಲ್ಲ ಅಲ್ಲಿ. ಸೊ ನಾನು ಫೋಟೋ ತೊಗೊಳೋ ಸ್ಟೇಜಲ್ಲಿ ಕೂಡ ನಾನು ಅಲ್ಲಿ ಇರಲಿಲ್ಲ.
ಏನಂದರೆ ನಾನು ವೀಡಿಯೋ ಮಾಡಿದ್ದು ಬಂದು, ಆದರೆ ಮದುವೆಲೂ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ನಾನು ಯಾವುದು ಇದು ನಾನು ಹಳೇಬೀಡಿಂದ ಬರಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೆ ದೇವಸ್ಥಾನದಲ್ಲಿ. ಸೊ ಅದ್ರ ವೀಡಿಯೋ ಏನೋ ಇದಾಗಿ ನೋಡಿರೋ ಥರ ಇದೆ, ಇಲ್ಲ ಬೇರೆಯವ್ರಿಗೆ ಗೊತ್ತಿರೋರು ಹಾಕ್ಕೊಟ್ಟಿರೋ ಥರ ಇದೆ. ನನಗಂತೂ ಅದು ಏನು ಅಂತಲೂ ಗೊತ್ತಿಲ್ಲ, ಯಾರು ಹೇಳಿರೋದು ಅಂತಲೂ ಗೊತ್ತಿಲ್ಲ. ಅಲ್ಲಿಂದ ಯಾಕೋ ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಯಾಕೋ ಅಲ್ಲಿಂದ ಬೇಜಾರಾದ್ಮೇಲೆ ನಂಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಯೂಟ್ಯೂಬ್ನ. ಸೊ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಆಮೇಲೆ ಯಾಕೆ ಅದರಿಂದ ತುಂಬ ತಲೆ ಕೆಡಿಸ್ಕೊಂಡು ಬೇಜಾರಾಗಿರಲಿ, ನನ್ನ ಜೀವನ ನಾನೇ ಹಾಳು ಮಾಡ್ಕೊಳ್ಳಿ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಿದ್ದಾರೆ. ಏನೋ ಆಯಿತು, ಹೌದು ನಾನು ಮಾಡಿದೆ, ತಪ್ಪು ಮಾಡಿದೆ. ಯಾರೂ ಮಾಡದೇ ಇರೋ ಅಂಥ ತಪ್ಪೇನು ನಾನು ಮಾಡಲಿಲ್ಲ ಆ್ಯಕ್ಚುಲಿ. ಈ ಥರ ಆಗಿದ್ದರಿಂದ ಸ್ವಲ್ಪ ಸ್ಟಾಪ್ ಮಾಡೋ ಅವಶ್ಯಕತೆ ಬಂತು. ನೆಕ್ಸ್ಟ್ ಗೈಸ್, ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗಿ. ನಿಮ್ಮ ಸಪೋರ್ಟ್ ಇರಬೇಕು. ಇನ್ಮೇಲೆ ಲಾಸ್ಟಲ್ಲಿ ಏನೋ ಬೆಳಗಿಂದ ಸಂಜೆವರೆಗೂ ನಾನೇನು ದಿನಚರಿ ನನ್ನ ನೋಡ್ತಾಯಿದ್ರು ಆ ಥರ ಏನು ಇರೋದಿಲ್ಲ. ವ್ಲಾಗ್ ಮಾಡ್ತೀನಿ, ಬಟ್ ಡೈಲಿ ವ್ಲಾಗ್ ಅಂತೂ ನನ್ನ ಕೈಲಿ ಮಾಡೋದಕ್ಕಾಗಲ್ಲ. ಬಿಕಾಸ್ ನನಗೂ ಮನೆ ಕೆಲಸಗಳಿರುತ್ತೆ. ಹಂಗಾಗಿ ಮಾಡ್ತೀನಿ ವ್ಲಾಗ್ಸ್ ಮಾತ್ರ ನಾನು ಕಂಟಿನ್ಯೂ ಆಗಿ ಮಾಡ್ತಾಯಿರ್ತೀನಿ ಇನ್ಮೇಲೆ. ಎಸ್ ಗೈಸ್, ನಿಮ್ಮ ಸಪೋರ್ಟ್ ಇಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಸೊ ಪೃಥ್ವಿ ಜನಾರ್ದನ್ ಅಂತ ಚಾನೆಲ್ ನಂದು. ಎಸ್ ಗೈಸ್, ಕೀಪ್ ಸಪೋರ್ಟಿಂಗ್. ಲವ್.